ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದಿದ್ದ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಿಫ್ತ್ T20 ಮ್ಯಾಚಲ್ಲಿ ಸೌತ್ ಆಫ್ರಿಕಾ ಸೋತ ನಂತರ ಕ್ಯಾಪ್ಟನ್ ಎಡ್ರಿನ್ ಮಾರ್ಕರಮ್ ಅವರು ಏನೆಲ್ಲ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿನ್ನೆ ಮ್ಯಾಚ್ ಸೋತ ನಂತರ ಅವರ ಕ್ಯಾಪ್ಟನ್ ನಮ್ಮ ಬಾಲಿಂಗಲ್ಲಿ ವೀಕ್ ಆಯಿತು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಿಂದನೇ ಹೊಡೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ಇದೊಂದು ನಮ್ಮ ಬಾಲಿಂಗಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಆಯಿತು ಅಂತಲೇ ಹೇಳ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಬ್ಯಾಟಿಂಗಲ್ಲಿಯೂ ಕೂಡ ಒಂದು ಕ್ವಿಂಟನ್ ಡಿಕಾಕ್ ಅವರು ಒಬ್ಬರೇ ಮಾತ್ರ ಹೋರಾಟ ನಡೆಸಿದರು. ಡೆವಾಲ್ಡ್ ಬ್ರೇವಿಸ್ ಅವರು ಅಷ್ಟೊಂದು ನಿಂತಾಡೋಕ್ಕೆ ಟ್ರೈ ಮಾಡಲಿಲ್ಲ. ಅವರು ಕೂಡ ಒಂದು ಕಡೆ ಕ್ವಿಂಟನ್ ಡಿಕಾಕ್ ಹೊಡಿತಿದ್ರು, ಇನ್ನೊಂದು ಕಡೆ ಇವರು ನಿಂತಾಡೋಕ್ಕೆ ಟ್ರೈ ಮಾಡಲಿಲ್ಲ. ಇವರು ಹೊಡೆಯೋಕ್ಕೆ ಔಟ್ ಆದರು. ಹೀಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದಿದ್ದರಿಂದ ನಾವು ಹೀನಾಯ ಸೋಲಬೇಕಾಯಿತು. ಹೀಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.